ಬಜರಂಗದಳ ಕಳೆದ ಹಲವಾರು ವರ್ಷಗಳಿಂದ ಡಿಸೆಂಬರ್ 31ರ ರಾತ್ರಿ ಹೊಸ ವರ್ಷದ ಹೆಸರಿನಲ್ಲಿ ಯಾವುದೇ ಅನೈತಿಕ ಚಟುವಟಿಕೆ ನಡೆಸಬಾರದೆಂಬ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಅದನ್ನು ವಿರೋಧ ಮಾಡಿಕೊಂಡು ಬರ್ತಾ ಇದೆ. ಈ ವರ್ಷ ಕೂಡ ಆ ಡಿಸೆಂಬರ್ 31ರ ರಾತ್ರಿ ನಡೆಯುವ ಆ ಕಾರ್ಯಕ್ರಮಕ್ಕೆ ಬಜರಂಗದಳ ವಿರೋಧ ಮಾಡ್ತದೆ. ಇವತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತದೆ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 9 ಲಕ್ಷಕ್ಕೂ ಅಧಿಕ ಮೌಲ್ಯದ ಡ್ರಗ್ಸನ್ನು ಇವತ್ತು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಾರಣ ಕೇಳಿದರೆ ಈ ವರ್ಷದ ಮಂಗಳೂರಿನ ಹೊಸ ವರ್ಷದ ಆಚರಣೆಗೋಸ್ಕರ ಆ ಡ್ರಗ್ಸನ್ನು ಮಂಗಳೂರಿಗೆ ತರಲಾಗಿತ್ತು ಎಂಬ ಕಾರಣವನ್ನು ಇವತ್ತು ನೀಡಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತೇವೆ. ಪೊಲೀಸಿಗೆ ಮಾಹಿತಿ ಬಂದ ಕೂಡಲೇ ಕಾರ್ಯಪ್ರವೃತ್ತವಾದ ಪೊಲೀಸ್ ಇಲಾಖೆ 9 ಲಕ್ಷಕ್ಕಿಂತಲೂ ಹೆಚ್ಚಿನ ಮೌಲ್ಯದ ಡ್ರಗ್ಸನ್ನು ವಶಪಡಿಸಿಕೊಂಡಿತ್ತು. ಆದರೆ ಪೊಲೀಸರಿಗೆ ಯಾವುದೇ ಮಾಹಿತಿ ಇಲ್ಲದೆ ಇವತ್ತು ಎಷ್ಟು ಡ್ರಗ್ಸ್ ಇವತ್ತು ಮಂಗಳೂರಿಗೆ ಬಂದಿರ್ಬೋದು. ಹಾಗಾಗಿ 31ರ ರಾತ್ರಿ ಏನೆಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ನಿರ್ಬಂಧ ಮಾಡಬೇಕು. 31ರ ಹೊಸ ವರ್ಷದ ಹೆಸರಿನಲ್ಲಿ ಯುವ ಜನತೆ ಹಾಳು ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು. ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳನ್ನು ಬಂದ್ ಮಾಡದಿದ್ದರೆ ಬಜರಂಗದಳ ಕಾರ್ಯಕರ್ತರೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ, ಡ್ರಗ್ಸ್ ಮುಕ್ತ ಮಂಗಳೂರು ಎಂಬ ಆ ಕಲ್ಪನೆ ಏನಿದೆ ಅದು ಕೇವಲ ಮಾತಿಗೆ ಅಥವಾ ಪ್ರಚಾರಕ್ಕೆ ಸೀಮಿತವಾಗದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಬೇಕಾಗಿ ವಿನಂತಿ ಮಾಡುತ್ತಾ, ಇವತ್ತು ಇಲ್ಲ ನಾಳೆ ಒಳಗಾಗಿ ಮಂಗಳೂರಿನ ಎಲ್ಲ ACP ಅಂದರೆ ಪೊಲೀಸ್ ACP ಜೊತೆ ಮಾತಾಡಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಜರಂಗದಳದ ವತಿಯಿಂದ ಮನವಿ ಕೊಡ್ತೇವೆ. ಮನವಿ ಕೊಟ್ಟು ಕೂಡ ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಅಲ್ಲಿ ಏನಾದರೂ ಅಹಿತಕರ ಘಟನೆ ಅಥವಾ ಡ್ರಗ್ಸ್ನಂಥ ಏನಾದರೂ ಒಂದು ಘಟನೆಗಳು ನಡೆದರೆ ಬಜರಂಗದಳದ ಕಾರ್ಯಕರ್ತರು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಮಂಗಳೂರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿಯ ಡ್ರಗ್ಸನ್ನು ಇವತ್ತು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾನು ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಎರಡನೇದು, ಕಳೆದ ಹಲವಾರು ವರ್ಷಗಳಿಂದ ಈ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ಮಾಫಿಯಾ ಅದು ವಿಪರೀತವಾಗಿ ಆಗ್ತಾ ಇದೆ. ನಮ್ಮ ಈ ಭಾಗದ ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ಎಲ್ಲ ಪಬ್ಗಳಲ್ಲಿ, ಬಾರ್ಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಪಾರ್ಟಿಗಳಲ್ಲಿ ಡ್ರಗ್ಸನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಡ್ರಗ್ಸ್ನಿಂದಾಗಿ ಸಾವಿರಾರು ಯುವತಿಯರು ತಮ್ಮ ಜೀವನವನ್ನೇ ಹಾಳು ಮಾಡ್ತಿದ್ದಾರೆ ಎಂಬಂತಹ ಡ್ರಗ್ಸ್ ಮುಕ್ತ ಮಂಗಳೂರನ್ನು ಮಾಡಬೇಕು, ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಸಾಕಷ್ಟು ಸಲ ನಾವು ಜಿಲ್ಲಾಡಳಿತ ಇರ್ಬೋದು, ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಆದರೆ ಇವತ್ತು ಮಂಗಳೂರಿನಂಥ ಭಾಗದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿಯ ಡ್ರಗ್ಸಿನ ವಹಿವಾಟು ನಡೆಸ್ತದೆ ಅಂದರೆ ಇದರ ಹಿಂದೆ ದೊಡ್ಡದಾದಂಥ ಒಂದು ಡ್ರಗ್ಸ್ ಮಾಫಿಯಾ ಇದೆ, ಡ್ರಗ್ಸಿನ ದೊಡ್ಡದಾದಂಥ ಒಂದು ನೆಟ್ವರ್ಕ್ ಇದೆ. ಇವತ್ತು ಪಕ್ಕದ ಕೇರಳದಿಂದ ಇರ್ಬೋದು, ಪಕ್ಕದ ಬೇರೆ ಬೇರೆ ಗೋವಾದಿಂದ ಇರ್ಬೋದು ಅಥವಾ ದೇಶದ ಬೇರೆ ಬೇರೆ ಕಡೆಗಳಿಂದ ಇವತ್ತು ಡ್ರಗ್ಸ್ ಇಲ್ಲಿ ಬರ್ತದೆ ಅಂತ ಕೇಳಿದರೆ ಇದು ಭಾಳ ಆತಂಕಕಾರಿಯಾದಂತಹ ಸಂಗತಿ. ಹಾಗಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಯಾರು ಈ ರೀತಿಯ ಡ್ರಗ್ಸನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಇದರ ಹಿಂದೆ ಯಾರ್ದು ಕೈವಾಡ ಇದೆ, ಈ ಮಾಫಿಯಾ ಯಾರು ಮಾಡ್ತಾ ಇದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ರು. ನೋಡಿ, ನಾವು ಪ್ರತಿ ಸಲ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ನೀವು ಪ್ರತಿ ವರ್ಷ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ನೂರಾರು ಕಡೆ ಈ ಹೊಸ ವರ್ಷದ ಪಾರ್ಟಿಯನ್ನು ಮಾಡ್ತಾರೆ. ಆ ಪಾರ್ಟಿಗಳಲ್ಲಿ ಇವತ್ತು ಡ್ರಗ್ಸ್ ಉಪಯೋಗ ಆಗುತ್ತೆ, ಡ್ರಗ್ಸ್ ಮಾಫಿಯಾದ ನಡೆಯುತ್ತದೆ, ಸೆಕ್ಸ್ ಮಾಫಿಯಾ ನಡೆಯುತ್ತದೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಬೇರೆ ಬೇರೆ ಭಾಗದ ಪಕ್ಕದ ಕೇರಳದ ಭಾಗದಿಂದ ಕೆಲವೊಂದು ಯುವಕರು ಬಂದು ಇಲ್ಲಿ ಆ ಪಾರ್ಟಿ ಜೊತೆ ಸೇರಿಕೊಂಡು ಸಾಕಷ್ಟು ಹೆಣ್ಮಕ್ಕಳ ಬಾಳನ್ನು ಹಾಳು ಮಾಡುವಂಥದ್ದು ಕೂಡ ಇವತ್ತು ಈ ಪಾರ್ಟಿಗಳ ಮುಖಾಂತರ ಆಗ್ತಾಯಿದೆ. ಹಾಗಾಗಿ ಇವತ್ತು ಯಾರು ಆರೋಪಿಗಳು ಹೇಳಿದ್ದಾರೆ ಹೊಸ ವರ್ಷಕ್ಕೋಸ್ಕರ ನಾವು ಇವತ್ತು ಡ್ರಗ್ಸನ್ನು ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಅಂದರೆ ಇದರ ಅರ್ಥ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾರ್ಟಿಗಳಲ್ಲಿ ಬಹುಶಃ ಈ ಡ್ರಗ್ಸ್ ಉಪಯೋಗ ಮಾಡುವಂಥದ್ದು ಒಂದು ಇರ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ, ನೀವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಪಾರ್ಟಿಗೆ ನೀವು ಅನುಮತಿಯನ್ನು ಕೊಡಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಮಗೆ ಬಲವಾದಂಥ ಸಂಶಯ ಇದೆ, ನೀವು ಒಂದು ಕಡೆ ಕಾವೂರಿನಲ್ಲಿ ಇವತ್ತು ಡ್ರಗ್ಸನ್ನು ಪತ್ತೆ ಹಚ್ಚಿದ್ದೀರಿ, ಬಹುಶಃ ಇನ್ನೂ ಸಾಕಷ್ಟು ಕಡೆ ಈ ರೀತಿಯದು ಇರ್ಬೋದು. ಹಾಗಾಗಿ ನಾನು ಹೇಳುತ್ತಿರುವುದು, ಯಾವುದೇ ಕಾರಣಕ್ಕೂ
ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿಯ ಹೊಸ ವರ್ಷದ ಪಾರ್ಟಿಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.